ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ದನಗಳ ಸಂತೆಯಲ್ಲಿ ದನಗಳ ಖರೀದಿ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ದನಗಳನ್ನು ಕೇಳುವರು ಯಾರೂ ಇಲ್ಲ. ರೈತರ ದನ ಎಮ್ಮೆಗಳನ್ನು ವಾಹನಗಳ ಮೂಲಕ ಸಂತೆಗೆ ತಂದು ವ್ಯಾಪಾರ ಇಲ್ಲದೆ ಮರಳುವ ಪರಿಸ್ಥಿತಿ ಬಂದಿದೆ. ರೈತರ ದನ ಎಮ್ಮೆ ಕೈಕಾಲ ಮುರಿದ್ರೆ ನಾವು ಯಾರಿಗೆ ಮಾರಬೇಕು? ಇದರಿಂದ ರೈತರು ಸಾವಿರಾರು ರೂಪಾಯಿ ವಾಹನಗಳಿಗೆ ಖರ್ಚು ಮಾಡಿ ವ್ಯಾಪಾರವಿಲ್ಲದೆ ನಿರಾಸೆಯಿಂದ ಮನೆಗೆ ಹೋಗ್ತಿದ್ದಾರೆ. ಹಾಗೂ ಬಜರಂಗದಳ ಹಿಂದೂಪರ ಸಂಘಟನೆಗಳು ಕಾನೂನು ರೀತಿಯ ವ್ಯವಹಾರ ಮಾಡಿದರೂ ನಮ್ಮ ಮೇಲೆ ನೈತಿಕ ಪೊಲೀಸ್ಗಿರಿಯನ್ನು ಮಾಡ್ತಿದ್ದಾರೆ. ಆದರೆ ಜೊತೆಗೆ ನಮಗೆ ಸಂಬಂಧಿಸಿದ ವಾಹನಗಳನ್ನು ತಿಳಿದು ರೋಲ್ ಕಾಲ್ ಮಾಡ್ತಿದ್ದಾರೆ. ಜೀವ ಬೆದರಿಕೆಯ ಧಮಕಿಯನ್ನು ಕೂಡ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ತೆಗೆದುಕೊಳ್ಬೇಕು ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರ ಇದರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡು ರೈತರಿಗೆ ಆಗುವಂತೆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ವರದಿ ನೂರ್ ಅಕ್ಕೋಜಿ, ಕಬೀರ್, ಕನ್ನಡ ನ್ಯೂಸ್, ರಾಮದುರ್ಗ. ತೊಂದರೆ ಮಾಡುದು ಸಮಸ್ಯೆ ಐತಿ. ಅದನ್ನ ಸರ್ಕಾರದವ್ರು ಒಂದ್ ಸ್ವಲ್ಪ ಕಣ್ ತೆರೆದು ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ನಾವು ಹಳ್ಳಿಯಿಂದ ದನ ತಂದು ಕಟ್ಟಿರ್ತೇವ್ರಿ, ಇಲ್ಲಿ ನೀರ್ ಎಲ್ಲಿ ಕುಡ್ಸುಣ್ರಿ? ಎಲ್ಲ ಸಮಸ್ಯೆ ಐತಿ. ಒಂದ್ ಇದನ್ನ ಮಾಡ್ತಿದ್ರು ಈಗೆಲ್ಲ ರೈತರು ತಗೊಂಡಾಗ ತಗೊಂತಿರ್ತಾರೆ. ರೈತರು ಇವತ್ತು ಬೇಕಂದ್ರೆ 10,000 ತಗೊಂಡ್ ಹೋಗ್ತಾನ ಬಾಳೆ ನಿಂತಿರ್ತಾನೆ. ಒಮ್ಮೆ ಅನಿವಾರ್ಯ ಬಂದಾಗ ಕೊಡಾಕ್ ಬಂದಿರ್ತಾನೆ. ಇವೆಲ್ಲ ಸಮಸ್ಯೆ ಚಲೋ. ಇಷ್ಟು ದಿವಸದಿಂದ ಕೊಟ್ರಿ, ಈ ಸದ್ಯ ಬಂದ್ ಮಾಡ್ಯಾರ. ಹೆಂಗ್ ಮಾಡುದ್ರಿ? ಎಲ್ಲಿ ಕುಡ್ಸು ನಾವು ದನಕ್ ನೀರು ನೋಡ್ರಿ. ನಮ್ಮ ದನಗಳು ಚಲೋ ಇದ್ದು ಹೊಡಿತೇವ ಅಥವಾ ಕಾಲ್ ಮುರಿತೇವೆ ಅಥವಾ ಬಡ್ ಬಿತ್ತು, ಅವನ್ನೆಲ್ಲ ನಮಗೆ ಜೋಪಾನ ಮಾಡಕ್ ಆಗುಲ್ಲ. ಅದ್ರ ಸಲುವಾಗಿ ನಾವು ಮಾರ್ತೇವೆ. ಈಗ ಏನ್ ಸಮಸ್ಯೆ ಆಗೈತಿ? ಮತ್ ಬಂದ್ ಮಾಡಿದಕ್ಕೆ ಸಮಸ್ಯೆ ಆಗೈತ್ರಿ. ನಾವು ಮನ್ಯಾಗ ಇಟ್ಕೊಂಡು ಕೂಳಾಕಕ್ ಆಗುಲ್ಲ. ಅವಕ್ಕ ಏನ್ ಬಂದ್ ಆಗೈತಿ? ಏನ್ ಮೇವ್ ಬೇಕಲ್ರಿ, ಎಲ್ಲ ಬೇಕು. ನಮ್ಗೆ ರೈತರ ಮಳೆಗಾಲ ಸರಿಯಾಗಿಲ್ಲ. ಮತ್ತೆ ಎಲ್ಲಿಂದ ತರೋಣ್ರಿ ನಾವು? ಬಡ್ಡ ಕಾಲ್ ಮುರಿದಕ್ಕೆ ಎಲ್ಲಿಂದ ಹಾಕೊಂಡ್ರಿ? ವ್ಯಾಪಾರಸ್ಥರಿಗೆ ಬಂದ್ ಮಾಡ್ಯಾರಲ್ರಿ. ಮತ್ತೆ ವ್ಯಾಪಾರಸ್ಥರು ಬರುವಲ್ರ, ಒಯ್ಯವಲ್ರ. ನಾವು ಬಜಾರ್ಗೆ ಹೋದ್ರು 400-500 ಖರ್ಚು ಮಾಡ್ಕೊಂಡ್ ಮನೆಗೆ ಬರುದು. ಯಾವ ಕಾರಣಕ್ಕಾಗಿ ಅವ್ರು ಬಂದ್ ಮಾಡಿದಾರೆ ಅದೇನ್ ನಮಗ್ ಗೊತ್ತಿಲ್ರಿ ಸರ್. ಯಾವ ಕಾರಣಕ್ಕೆ ಬಂದ್ ಮಾಡ್ರಿ? ಗೌರ್ಮೆಂಟ್ ಕೇಳ್ರಲ್ಲ. ನಾವು ರೈತರ, ನಾವು ಕೇಳೋದು ಇಷ್ಟ ರೀ. ನಮಗೀಗ ನಮ್ಮ ದನ ಏನೈತಿ ಬಡ್ಡ ಕಾಲ್ ಮುರಿದು ಇವನ್ನೆಲ್ಲ ನಮಗ್ ಜೋಪಾನ ಮಾಡಕ್ ಆಗುಲ್ಲ. ಈಗ ಮಳೆಗಾಲ ಅಂತೂ ಸರಿ ಇಲ್ಲ. ಮೇವ್ ಎಲ್ಲಿಂದ ತಂದು ಹಾಕೊಂಡ್ರಿ? ಇದ್ದ ದನಕ ಹಾಕೋದಾಗಲ್ರಿ. ಇಂಥ ಒಂದಿಷ್ಟು ಅವ್ನ ಎತ್ತಾಕ 4 ಮಂದಿ 5 ಮಂದಿ ಬೇಕ್ರಿ ನೆಲಕ್ಕೆ ಬಿದ್ದು ಅಂದ್ರ. ಮತ್ತು ಇವ್ರು ವ್ಯಾಪಾರ ಮಾಡೋವ್ರನ್ನ ಬಂದ್ ಮಾಡಿದ್ರಂದ್ರ ನಾವು ಇನ್ನು ಯಾರಿಗೆ ಮಾರೋನು? ಮಣ್ಣೊಳಗೆ ಹೋಗಿಬೇಕಂದ್ರೆ 20 ಮಂದಿ ಬೇಕ್ರಿ. ಹೋದವನು ಒಂದು ಮನೆಯಾಗಿಂದ ಹೊಲಕ್ಕೆ ಒಯ್ಬೇಕಾದ್ರೆ 20 ಮಂದಿ ಬೇಕು. ಒಂದು ದನ ಒಯ್ಬೇಕಾರ ಅದು ಮೇಲೆ ಕಬ್ಬು ಹಚ್ಚಿರ್ತಾರೆ. ಹೊಲ ನಮ್ಮ ದೂರ ಇರ್ತಾವ. ಮತ್ತೊಬ್ರಲ್ಲ ದನ ಹೋಗಿ ಕೊಡ್ತಾರನ್ರಿ? ಅದನ್ನೆಲ್ಲ ವಿಚಾರ ಮಾಡಿಲ್ಲ. ಈಗ ಯಾವುದೋ ಒಂದು ಆಕಳ ತೊಗೊಂಡಿರ್ತೀವಿ, ಯಾವುದೋ ಇದ್ರೊಳಗೆ ಒಂದು ಆಕಳ ತೊಗೊಂಡಿರ್ತೀವಿ. ಆಕಳ ನಮಗೆ ಏನೋ ಅಸ್ವಸ್ಥ ಆಗಿ ಗಾಡಿಯಾಗಾರ ಇದಾಗಲಿ ಮನ್ಯಾಗಾರ ಆಗಲಿ ಏನರಾಗಿ ಅಸ್ವಸ್ಥ ಆಗ್ತಂದ್ರೆ ಅದು ಕಾಲ್ಬ್ಯಾನೆ ಬರಲಿ ಬಾಯ್ಬ್ಯಾನೆ ಬರಲಿ ಏನೋ ಬಂದರೂ ನಾವು ಎಲ್ಲಾರ ಅದನ್ನು ಹಾಕಿ ಎಲ್ಲಾರ ನಾವು ಹಳ್ಳಿಯಾಗಿ ಎಲ್ಲಾರು ಇಡ್ಬೇಕಂದ್ರೆ ರೈತರಿಗೆ ನಮ್ಮ ರೈತಾಪಿ ಜನದೊಳಗೆ ಅದು ಸ್ವಲ್ಪ ತೊಂದರೆ ಆಕತ್ರಿ. ಅದು ಎಲ್ಲಾರು ಸತ್ಯ ಅಂದ್ರೆ ವಾಸನೆ ಆಕತ್ತೆ. ನಾವೇನೋ ಯಾರೋ ಬಂದಿರ್ತಾರೋ ಅವ್ರು ಏನೋ ಒಂದು ಕಿಮ್ಮತ್ತಿಗೆ ಕಿಮ್ಮತ್ತಿಗೆ ನಾವು ರೊಕ್ಕ ಕೊಟ್ಟ ತಂದಿರ್ತೀವಿ, ಅವ್ರು ರೊಕ್ಕ ಕೊಟ್ಟು ಹೋಗ್ತಾರ. ಅದಕ್ಕೆ ಯಾರು ಏನು ತೊಂದರೆ ಮಾಡಬಾರ್ದು. ನಾವು ನಮ್ಮ ಹಳ್ಳಿಯಾಗ ನಾವು ಎಲ್ಲಾರು ಹೋದಿವಂದ್ರೆ ವಾಸನೆ ಆಕತಿ. ಅದರಿಂದ ನಮ್ಗೆ ಆರೋಗ್ಯ ಹಾಳಾಕತಿ. ಅದ್ರ ಸಂಬಂಧ ನಾವು ಅವ್ರಿಗೆ ಕೊಟ್ಟು ಕರೆದು ನಾವಾಗಲೇ ಕೊಟ್ಟು ಅವ್ರಿಗೆ ರೊಕ್ಕ ಕೊಟ್ಟು ಬಿಟ್ಟಿರ್ತೀವಿ ಅವ್ರಿಗೆ.